ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಇಕ್ಕೇರಿಯಲ್ಲಿರುವ ಅಘೋರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಸಾಗರದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಮುಖ್ಯವಾಗಿರೋದು ಶಿವನ ದೇವಾಲಯ, ಅದೇ ಅಘೋರೇಶ್ವರ. ಈ ದೇವಸ್ಥಾನ 16ನೇ ಶತಮಾನದಲ್ಲಿ ಕಟ್ಟಿದ್ದು. ಇದರ ಶಿಲ್ಪಶೈಲಿ ಭಾರತ ಹಾಗೂ ಮೊಘಲರ ಶೈಲಿ ಹೋಲುತ್ತದೆ. ಮತ್ತು ಇಲ್ಲಿ ಅಘೋರೇಶ್ವರ ದೇವರ ಜೊತೆ ಪಾರ್ವತಿ ಹಾಗೂ ನಂದಿ ಮಂಟಪ ಸಹ ಇದೆ. ಈ ಮಂಟಪ, ನಂದಿ ಮಂಟಪ, ಈ ಪೂರ್ತಿ ದೇವಸ್ಥಾನ ಇಲ್ಲಿರೋದು ಗ್ರನೈಟಲ್ಲೇ ಮಾಡಿರೋದು. ಮತ್ತು ಇಲ್ಲಿ ಹೊರಗಿನ ಗೋಡೆ ಮತ್ತು ಇಲ್ಲಿ ನಾವು ಸೀಲಿಂಗಲ್ಲಿ ಸಹ ನಾವು ಕೆತ್ತನೆಗಳು ನೋಡ್ಬೋದು. ಈ ಸೀಲಿಂಗಲ್ಲಿ ನೋಡಿ ಎಲ್ಲ ಫ್ಲೋರಲ್ ಡಿಸೈನ್ ಇದೆ. ಮತ್ತು ಹೊರಗಡೆ ಶಿಲಾಬಾಲಿಕೆಯರ ಕೆತ್ತನೆ ಸಹ ಇದೆ. ಮತ್ತು ಇಲ್ಲಿನ ಗೋಡೆಗಳು ಏನು ಕಿಟಕಿಗಳು ಅಂತೀರಿ, ಅವೆಲ್ಲ ಮೊಘಲರ ಶೈಲಿಯಲ್ಲಿದೆ. ಇಲ್ಲಿರುವ ನಂದಿ ಸಹ ತುಂಬ ಸುಂದರವಾಗಿದೆ ನೋಡಿ. ಇಷ್ಟು ವರ್ಷ ಆದರೂ ಅದರ ಶೈನಿಂಗ್ ಮಾತ್ರ ಕಡಿಮೆ ಆಗಿಲ್ಲ. ಇಲ್ಲಿನ ದೇವಸ್ಥಾನದ ಎಂಟ್ರೆನ್ಸ್ ಬಹಳ ಅಲಂಕಾರಿತವಾಗಿದೆ. ಮತ್ತು ನಮಗೆ ಎಂಟ್ರೆನ್ಸಲ್ಲಿ ಆ ಕಡೆ ಈ ಕಡೆ ಆನೆಗಳ ಕೆತ್ತನೆ ಸಹ ನಾವು ನೋಡಬಹುದು. ಈ ದೇವಸ್ಥಾನದ ಶಿಲ್ಪಶೈಲಿ ವಿಜಯನಗರ ಹಾಗೂ ದ್ರಾವಿಡನ್ ಸ್ಟೈಲಲ್ಲಿದೆ. ಇಲ್ಲಿಯ ಕಂಬಗಳು ಸಹ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನ ಕೇಳಡಿ ನಾಯಕರಿಂದ ಕಟ್ಟಲ್ಪಟ್ಟಿದ್ದು. ನಮಗೆ ಇಲ್ಲಿ ಗರ್ಭಗುಡಿಯಲ್ಲಿ ಅಘೋರೇಶ್ವರ ಶಿವಲಿಂಗ ಸಹ ಇದೆ. ಈ ಶಿವಲಿಂಗ ಮೊದಲು 46 kg ಚಿನ್ನದಲ್ಲಿ ಅಲಂಕೃತವಾಗಿತ್ತಂತೆ. ಇದನ್ನು ಹೈದರಾಲಿ ಲೂಟಿ ಮಾಡಿದನೆಂದು ಇತಿಹಾಸ ಹೇಳುತ್ತದೆ. ಗರ್ಭಗುಡಿಯ ಎಡ ಮತ್ತು ಬಲಭಾಗದಲ್ಲಿ ಈ ಸುಂದರವಾದ ದ್ವಾರಪಾಲಕರ ಕೆತ್ತನೆ ಸಹ ನಾವು ನೋಡಬಹುದು. ಹೊರಗಿನ ಗೋಡೆಯ ಮೇಲೆ ನಾವು 32 ಶಕ್ತಿಪೀಠದ ಕೆತ್ತನೆ ನೋಡಬಹುದು. ಹಾಗೆ ಇಲ್ಲೊಂದು ಸುಂದರವಾದ ಗಣೇಶನ ಮೂರ್ತಿ ಸಹ ಇದೆ. ಸಾಗರಕ್ಕೆ ಬರುವವರು ಎಲ್ಲರೂ ಈ ದೇವಸ್ಥಾನವನ್ನು ಖಂಡಿತವಾಗಲೂ ಬಂದು ನೋಡಲೇಬೇಕು. ಅಷ್ಟು ಸುಂದರವಾಗಿದೆ. ಇದರೊಳಗೆ ಅಖಿಲಾಂಡೇಶ್ವರಿ ದೇವಿಯ ಮೂರ್ತಿ ಇದೆ.